ನಮಸ್ಕಾರ ರೀ. ಇವತ್ತು ಅಲಸಂದಿ ಕಾಳು ಪಲ್ಯ ಮಾಡೋದಂತ ತೋರಿಸ್ತೀನಿ. ಒಂದು 2 ತಾಸು ನೆನೆ ಹಾಕಿದ್ದೆ. ಸ್ವಲ್ಪ ನೆಂದ್ರೆ ಜಲ್ದಿ ಕುದೀತಾವಂತ. ನನಗೆ ಭಾಳ ಇಷ್ಟ ನೋಡಿರಿ, ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಅಲಸಂದಿ ಕಾಳು ಪಲ್ಯ. ಅದಕ್ಕೆ ಏನೇನು ಬೇಕು ರೆಡಿ ಮಾಡಿ ಇಟ್ಕೊಂಡೀನಿ. ಇಲ್ಲೇ ಗ್ಯಾಸ್ ಮ್ಯಾಗ ಒಂದು ಕುಕ್ಕರ್ ಇಟ್ಟೇನಿ. ಈ ನೆನೆದಂಥ ಅಲಸಂದಿ ಕಾಳನ್ನು ಕುಕ್ಕರಿಗೆ ಹಾಕೋಣ, ನೀರು ಸಮೇತ. 2 ಸೀಟಿ ಹೊಡಿಸಿಬಿಟ್ರೆ ಇದು ಬೆಂದ್ಬಿಡ್ತದೆ ನೋಡ್ರಿ. ನೆನೆಸಿದಂಥ ಅಲಸಂದಿ ಕಾಳು ಸ್ವಲ್ಪ ತಟಗೆ ಉಪ್ಪು ಹಾಕೋಣ. ಸಪ್ಪಿ ಆಗ್ತಾವೆ. 2 ಅಥವಾ 3 ಸೀಟಿ ಹೊಡಿಸಿಬಿಟ್ರೆ ಸ್ಮೂತಾಗಿ ಬೆಂದಿರ್ತಾವೆ. ಬಿಸಿ ಜೋಳದ ರೊಟ್ಟಿಗೆ ಹೇಳಿ ಮಾಡಿಸಿದಂಥ ಒಂದು ಪಲ್ಯ ನೋಡ್ರಿ. ಈ ಅಲಸಂದಿ ಒಳಗೆ ಬಿಳಿ ಅಲಸಂದಿ, ಕೆಂಪು ಅಲಸಂದಿ ಅಂತಿರ್ತಾವೆ. ಕೆಂಪು ಅಲಸಂದಿ ಪಲ್ಯ ಭಾಳ ರುಚಿ ಆಗ್ತತಿ. ಬಿಳಿದ ಅಷ್ಟೊಂದು ರುಚಿಯಾಗಲ್ಲ. ಹೋಟೆಲ್ನಾಗೆಲ್ಲ ಯೂಸ್ ಮಾಡ್ತಾರೆ. ಮನೆಗೆ ನಾವು ಪಲ್ಯ ಮಾಡೋಕ್ಕೆ ಕೆಂಪು ಅಲಸಂದಿ ಉಪಯೋಗ ಮಾಡಬೇಕು, ಭಾಳ ರುಚಿ ಆಗ್ತಾವೆ. ಇಲ್ಲೇ 2 ಟೇಬಲ್ ಸ್ಪೂನು ಒಂದು ಕಡಾಯಿ ಇಟ್ಟು ಎಣ್ಣೆ ಹಾಕಿನಿ. ಸಾಸಿವೆ ಜೀರಿಗೆ ಹಾಕೋನು. ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. 2 ಈರುಳ್ಳಿ. ಕಾಳಿನ ಪಲ್ಯಕ್ಕೆ ಈರುಳ್ಳಿ ಯಾವಾಗಲೂ ಜಾಸ್ತಿ ಬೇಕು. 2 ದೊಡ್ಡ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಾಕೀನಿ. ಹಸಿ ಸ್ಮೆಲ್ ಹೋಗಿ ಚೆಂದಾಗಿದು ಬೇಯಲಿ. 1 ಟೊಮೆಟೊ ಹೆಚ್ಚಿಟ್ಕೊಂಡೀನಿ. ಹಣ್ಣಾದಂಥ 1 ಟೊಮೆಟೊ ಹೆಚ್ಚಿಟ್ಕೊಂಡೀನಿ. ರುಚಿ ಡಬಲ್ ಆಗ್ತತಿ ನೋಡಿರಿ. ಇದು ಚೆಂದಾಗಿ ಎಣ್ಣೆಯೊಳಗೆ ಬೇಯಬೇಕು. ಇವಾಗ ಇಂಪಾರ್ಟೆಂಟ್ ಇಲ್ಲಿ ಪಲ್ಯಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್. ಇದನ್ನು ಹಾಕಿದ್ರಂತೂ ಮುಗಿತ್ರಿ ಪಲ್ಯ. ಭಾಳ ಟೇಸ್ಟ್ ಆಗ್ತದೆ. ಇದು ಕೂಡ ಹಸಿದಿರೋದ್ರಿಂದ ಸಣ್ಣ ಉರಿ ಇಟ್ಕೊಂಡು 1-2 ನಿಮಿಷ ಚೆಂದಾಗಿದ್ದನ್ನ ಎಣ್ಣೆಯೊಳಗೆ ಫ್ರೈ ಮಾಡಬೇಕು, ಹಸಿ ಸ್ಮೆಲ್ ಹೋಗೋವರೆಗೆ. ಈಗ ಟೊಮೆಟೊ ಹಾಕೋನು. 1 ಟೊಮೆಟೊ ಹಣ್ಣಾದಂಥದ್ದು. ಅದು ಕೂಡ ಹಸಿ ಸ್ಮೆಲ್ ಹೋಗಿ ಸ್ಮೂತಾಗಿ ಬೇಯಬೇಕು. ಈ ಅಲಸಂದಿ ಕಾಳು ಪಲ್ಯ ಈ ಥರ ಮಾಡ್ಕೊಂಡು ತಿನ್ನಿರಿ. ರೊಟ್ಟಿಗೆ ಒಂದು ರೊಟ್ಟಿ ಜಾಸ್ತಿ ಹೋಗ್ತತಿ. ಭಾಳ ಅಂದ್ರೆ ಭಾಳ ರುಚಿ ಆಗ್ತತಿ. ದ್ವಿದಳ ಧಾನ್ಯಗಳ ಪಲ್ಯಗಳನ್ನು ಆಗಾಗ ಬಳಸಬೇಕು. ಪೌಷ್ಟಿಕಾಂಶತೆ ಹೆಚ್ಚಿರ್ತತಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಆಲ್ರೆಡಿ ಅಲಸಂದಿ ಕಾಳು ಬೆಂದಾವು ತೋರಿಸ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು. ಖಾರ ಅಂತೂ ಹಾಕಿದ್ದಾಗೈತಿ. ಅರಿಶಿಣ ಪುಡಿ ಹಾಕೋನು. ಮನೆಯಲ್ಲಿ ಮಾಡಿದಂಥ ಮಸಾಲ ಪೌಡ್ರು. ತಟಗು ಮಸಾಲ ಪೌಡ್ರದ್ದು ರೆಸಿಪಿ ಹಾಕೇನಿ. ನಿಮಗೆ ವಿಡಿಯೋ ಹಾಕೇನಿ ನೋಡಿರಿ. ತಟಗೆ ಹಾಕೊಂಡೇನಿ. ಸೂಪರ್ ಆದಂಥ ಮಸಾಲೆ ಪೌಡ್ರ್ ರೆಡಿ ಆಗೈತಿ. ಇದು ಒಂದಿದ್ರೆ ಏನೂ ಬೇಡ, ಅಷ್ಟು ಚೆನ್ನಾಗೈತಿ ನೋಡಿರಿ. ನನ್ನ ಚಾನಲ್ನಾಗ ಹಾಕೇನಿ ವಿಡಿಯೋನ. ಆನಂತರ ನೋಡಿರಿ ಗುರಳ್ ಪುಡಿ. ಕಾಳು ಪಲ್ಯಕ್ಕೆ ಗುರಳ್ ಪುಡಿ ಇಲ್ಲದ ಕಂಪ್ಲೀಟ್ ಆಗಲ್ಲ ಪಲ್ಯ. ತಟಗೆ ಬೆಲ್ಲ ಹಾಕೋಣ. ಉತ್ತರ ಕರ್ನಾಟಕದ ಅಡುಗೆಯೊಳಗೆ ಸ್ವಲ್ಪ ಭಾಳಿಲ್ಲ ಸ್ವಲ್ಪ ಬೆಲ್ಲನ ಉಪಯೋಗ ಮಾಡ್ತೇವೆ ನಾವು. ಅಡುಗೆ ಭಾಳ ರುಚಿ ಕೊಡ್ತದೆ. ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಚಲೋ ಹೊತ್ನಂಗೆ ಸಣ್ಣ ಉರಿಯೊಳಗೆ ಕುದಿಸ್ಕೊಳೋಣ. ಯಾಕಂದ್ರೆ ಸೀದು ಹೋಗ್ತೈತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಟೀ ಕುಡಿಯೋ ಲೋಟದಲ್ಲೇ 1 ಲೋಟ ನೀರು ಹಾಕಿ ಚೆಂದಾಗಿದ್ದನ್ನ ಕುದಿಸ್ಕೊಳೋಣ. ಈಗ ಅಲಸಂದಿ ಕಾಳು ಕುದ್ದು ರೆಡಿ ಆಗೈತಿ. ನೋಡಿರಿ ಕಾಳು ಎಷ್ಟು ಚಂದ ಬೆಂದಾವು. ಒಂದು ಕಾಳು ತೋರಿಸ್ತೀನಿ. ಕಾಳು ತೊಗೊಂಡು 2 ಬಟ್ನಾಗ ಹತ್ತಿಗಿರೋದು ಮ್ಯಾಶ್ ಆಗಬೇಕು. ಈ ಥರ ಕುದ್ದಿರಬೇಕು, ಅಂದ್ರೆ ರುಚಿ ಬರೋದು ಪಲ್ಯ. ಗಟ್ಟಿ ಇರಬಾರ್ದು ಕಾಳು. ಇದು ಚೆಂದಾಗಿ ಒಂದು ಸ್ವಲ್ಪ ಬೆಂದ ನಂತರ ಇದಕ್ಕೆ ಹಾಕಿಬಿಡೋಣ ಕಾಳು. ಇವತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಅಲಸಂದಿ ಕಾಳು ಪಲ್ಯ. ಆನಂತರ ಇವು ಹೊಣಗನಿ ಸೊಪ್ಪಿನ ಪಲ್ಯ ಐತ್ರಿ. ಈಗ ರೊಟ್ಟಿ ಊಟದ ತಾಟು ನಿಮಗೆ ರೆಡಿ ಮಾಡಿ ತೋರಿಸ್ತೀನಿ. ನೋಡಿದ ತಕ್ಷಣ ಬಾಯಿಗೆ ನೀರು ಬರ್ತಾವೆ. ಅಷ್ಟೊಂದು ಖುಷಿ ಆಕತಿ. ಏನು ರೊಟ್ಟಿ ಊಟ್ರಿ, ಸಂಪು ಊಟ ನೋಡ್ರಿ. ಈಗ ಅಲಸಂದಿ ಕಾಳು ಇದ್ರಾಗ ಹಾಕಿಬಿಡೋಣ. ಹಾಕಿ 1-2 ನಿಮಿಷ ಚೆಂದಾಗಿದು ಮಿಕ್ಸ್ ಆಗಂಗೆ ಕುದಿಸ್ಕೊಂಡ್ಬಿಟ್ರೆ ಪ್ಲೇಟ್ ಮುಚ್ಚಿ ರೆಡಿ ಆಗ್ತದೆ ನಮ್ಮದು ಅಲಸಂದಿ ಕಾಳು ಪಲ್ಯ. ಕೆಂಪು ಅಲಸಂದಿ ತೊಗೋಬೇಕು, ನೆನಪಿರಲಿ. ಬಹಳ ರುಚಿ ಆಗ್ತದೆ.
ಯಾರೆಲ್ಲ ವಿಡಿಯೋ ನೋಡತ್ತೀರಿ, ನಾ ಹಾಕಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು. ರೆಡಿ ಆಯ್ತು ನೋಡಿರಿ ಪಲ್ಯ. ಇದಕ್ಕೆ ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಮುಗೀತು. ಈಗ ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೇನೆ, ರೊಟ್ಟಿ ತಟ್ಟೆಗೆ. ಇಲ್ಲಿ ನೋಡಿರಿ ನಾನು ತೋರಿಸ್ತೇನೆ. ಈಗ ಈ ರೊಟ್ಟಿ ತಾಟ್ನಾಗ ನಾ ಮಾಡಿದಂಥ ಅಲಸಂದಿ ಕಾಳು ಪಲ್ಯ, ಹೊಣಗನಿ ಸೊಪ್ಪಿನ ಪಲ್ಯ, ಬೇಳೆ ಹಾಕಿ ಹೊಣಗನಿ ಸೊಪ್ಪು ಪಲ್ಯ ಮಾಡಿದ್ದು ರೊಟ್ಟಿ ಎಷ್ಟು ಸ್ಮೂತಾಗಿ ಒಂದು ತೋರ್ಸಕತ್ತೀನಿ. ಆನಂತರ ಕೆಂಪು ಹಿಂಡಿ, ಬೆಣ್ಣೆ, ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಮೊಸರು, ಈರುಳ್ಳಿ, ಸೌತೆಕಾಯಿ, ಮೂಲಂಗಿ, ಇನ್ನೇನು ಬೇಕ್ರಿ ತಾಟ್ನಾಗ. ರೊಟ್ಟಿ ಊಟ ಸಂಪೂಟ್ ನೋಡ್ರಿ. ರೊಟ್ಟಿ ತಿಂದ ರೊಟ್ಟಿ ಗಟ್ಟಿ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದಾಗ. ಏನು ಊಟ ಇನ್ನೇನು ಬೇಕ್ರಿ. ಭಾಳ ಅಂದ್ರೆ ಭಾಳ ಈ ಊಟದಾಗ ಸುಖ ಐತಿ, ಆರೋಗ್ಯ ಐತಿ. ಬರ್ರಿ ಇವತ್ತಿನ ರೊಟ್ಟಿ ಊಟ ಮಾಡೋಣ. ನೋಡ್ರಿ, ಕೆಂಪು ಚಟ್ನಿ ಐತಿ, ಬೆಣ್ಣೆ ಐತಿ, ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಮೊಸರು, ಹೊಣಗನಿ ಸೊಪ್ಪು, ಬೇಳೆ ಹಾಕಿದ್ದು, ಅಲಸಂದೆ ಕಾಳು ಸೊಪ್ಪು ಪಲ್ಯ ಮತ್ತು ರೊಟ್ಟಿ ಇವೆಲ್ಲ ಐತಿ. ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.